ಕೋಟಿಲಿಂಗೇಶ್ವರ ದೇವಾಲಯ ಭಕ್ತಿಯ ಅಪೂರ್ವ ಸಂಗಮ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಮ್ಮಸಂದ್ರ ಎಂಬ ಪುಟ್ಟ ಗ್ರಾಮ ಇಂದು ವಿಶ್ವವಿಖ್ಯಾತವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿರುವ ಕೋಟಿಲಿಂಗೇಶ್ವರ ದೇವಾಲಯ. ಹೆಸರೇ ಸೂಚಿಸುವಂತೆ ಇಲ್ಲಿ 1 ಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಜಾರಿಯಲ್ಲಿದೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಭಕ್ತರ ಅಚಲ ನಂಬಿಕೆ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ದೇವಾಲಯದ ಉಗಮ ಮತ್ತು ಇತಿಹಾಸ. ಈ ದೇವಸ್ಥಾನದ ಇತಿಹಾಸವು ಬಹಳ ಆಸಕ್ತಿದಾಯಕವಾಗಿದೆ. ಇದನ್ನು 1980ರಲ್ಲಿ ಸ್ವಾಮಿ ಸಾಂಬಶಿವ ಮೂರ್ತಿಯವರು ಸ್ಥಾಪಿಸಿದರು. ಪುರಾಣಗಳ ಪ್ರಕಾರ ಈ ಪ್ರದೇಶವನ್ನು ಹಿಂದೆ ಧರ್ಮಸ್ಥಳಿ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಮಂಜುನಾಥ ಶರ್ಮಾ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ಆತ ಮೊದಲು ದೈವನಿಂದಕನಾಗಿದ್ದರು, ನಂತರ ಶಿವನ ಪರಮಭಕ್ತನಾಗಿ ಬದಲಾದನು. ತಾನು ಮಾಡಿದ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಅವನು ಕೋಟಿ ಲಿಂಗಗಳನ್ನು ಸ್ಥಾಪಿಸಲು ಸಂಕಲ್ಪಿಸಿದನು ಎಂಬ ನಂಬಿಕೆಯಿದೆ. ಇದೇ ಪ್ರೇರಣೆಯಿಂದ ಸ್ವಾಮಿ ಸಾಂಬಶಿವ ಮೂರ್ತಿಯವರು ಈ ಆಧುನಿಕ ದೇವಾಲಯವನ್ನು ನಿರ್ಮಿಸಿದರು. 1980ರ ಅಕ್ಟೋಬರ್ 10ರಂದು ಮೊದಲ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ವಿಶ್ವದ ಅತಿ ಎತ್ತರದ ಶಿವಲಿಂಗ. ಈ ದೇವಾಲಯದ ಪ್ರಮುಖ ಆಕರ್ಷಣೆಯೆಂದರೆ ಇಲ್ಲಿರುವ ಬೃಹತ್ ಶಿವಲಿಂಗ. ಇದು ಸುಮಾರು 108 ಅಡಿ ಎತ್ತರವಿದ್ದು ವಿಶ್ವದ ಅತಿ ಎತ್ತರದ ಶಿವಲಿಂಗಗಳಲ್ಲಿ ಒಂದೆಂದು ಹೆಸರುವಾಸಿಯಾಗಿದೆ. ಈ ಬೃಹತ್ ಲಿಂಗದ ಎದುರಿನಲ್ಲಿಯೇ ಸುಮಾರು 35 ಅಡಿ ಎತ್ತರದ ಭವ್ಯವಾದ ನಂದಿ ವಿಗ್ರಹವಿದೆ. ಈ ನಂದಿ ವಿಗ್ರಹವು 60 ಅಡಿ ಉದ್ದ ಮತ್ತು 40 ಅಡಿ ಅಗಲದ ಪೀಠದ ಮೇಲೆ ಕುಳಿತಿದ್ದು ನೋಡುಗರ ಕಣ್ಣಿಗೆ ಹಬ್ಬದಂತೆ ಕಾಣಿಸುತ್ತದೆ. ಲಕ್ಷಾಂತರ ಶಿವಲಿಂಗಗಳ ಸಾಗರ. ದೇವಾಲಯದ ಆವರಣದೊಳಗೆ ಪ್ರವೇಶಿಸುತ್ತಿದ್ದಂತೆ ಸಾಲು ಸಾಲಾಗಿ ಜೋಡಿಸಲ್ಪಟ್ಟಿರುವ ವಿವಿಧ ಗಾತ್ರದ ಲಕ್ಷಾಂತರ ಶಿವಲಿಂಗಗಳು ಕಾಣಸಿಗುತ್ತವೆ. ಪ್ರಸ್ತುತ ಇಲ್ಲಿ ಸುಮಾರು 90 ಲಕ್ಷಕ್ಕೂ ಹೆಚ್ಚು ಶಿವಲಿಂಗಗಳಿವೆ ಎಂದು ಅಂದಾಜಿಸಲಾಗಿದೆ. ಭಕ್ತರು ತಮ್ಮ ಹೆಸರಿನಲ್ಲಿ ಅಥವಾ ತಮ್ಮ ಕುಟುಂಬದ ಪರವಾಗಿ ಇಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಬಹುದು. ಇಲ್ಲಿನ ಪ್ರತಿ ಲಿಂಗಕ್ಕೂ ಪ್ರತಿದಿನ ಪೂಜೆ ಮತ್ತು ಅಭಿಷೇಕ ನಡೆಯುತ್ತದೆ ಎಂಬುದು ವಿಶೇಷ. ಇತರ ಉಪದೇವಾಲಯಗಳು ಕೇವಲ ಶಿವಲಿಂಗಗಳಷ್ಟೇ ಅಲ್ಲದೆ ಈ ಸಂಕೀರ್ಣದಲ್ಲಿ 11 ಇತರ ದೇವತೆಗಳ ಮಂದಿರಗಳಿವೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ದೇವಾಲಯಗಳು, ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ಮತ್ತು ಪಾಂಡುರಂಗ ಸ್ವಾಮಿ ದೇವಸ್ಥಾನಗಳು, ಪಂಚಮುಖಿ ಗಣಪತಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಗಳು, ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ. ಧಾರ್ಮಿಕ ಮತ್ತು ಸಾಮಾಜಿಕ ಮಹತ್ವ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ದೇವಾಲಯವು ಲಕ್ಷಾಂತರ ಭಕ್ತರಿಂದ ತುಂಬಿರುತ್ತದೆ. ಇಲ್ಲಿನ ಪರಿಸರದಲ್ಲಿ 2 ಪವಿತ್ರ ಮರಗಳಿವೆ, ನಾಗಲಿಂಗ ಪುಷ್ಪ ಮರಗಳು. ಅವಿವಾಹಿತರು ಇಲ್ಲಿ ಬಂದು ಪೂಜೆ ಸಲ್ಲಿಸಿದರೆ ಕಲ್ಯಾಣ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಬಲವಾಗಿದೆ. ಅಲ್ಲದೆ ಈ ಸಂಸ್ಥೆಯು ಬಡವರಿಗಾಗಿ ಉಚಿತ ಸಮೂಹ ವಿವಾಹಗಳನ್ನು ಏರ್ಪಡಿಸುವ ಮೂಲಕ ಸಾಮಾಜಿಕ ಸೇವೆಯಲ್ಲೂ ತೊಡಗಿಸಿಕೊಂಡಿದೆ. ಸಾರಾಂಶ: ಕೋಟಿಲಿಂಗೇಶ್ವರ ದೇವಾಲಯವು ಆಧ್ಯಾತ್ಮಿಕ ಶಾಂತಿ ಮತ್ತು ಅದ್ಭುತ ಶಿಲ್ಪಕಲೆಗೆ ಸಾಕ್ಷಿಯಾಗಿದೆ. ನೀವು ಶಿವನ ಭಕ್ತರಾಗಿರಲಿ ಅಥವಾ ಪ್ರವಾಸಿಗರಾಗಿರಲಿ, ಈ ಸ್ಥಳದ ಭವ್ಯತೆ ಮತ್ತು ಅಲ್ಲಿನ ಲಕ್ಷಾಂತರ ಲಿಂಗಗಳ ದರ್ಶನವು ಮನಸ್ಸಿಗೆ ಒಂದು ರೀತಿಯ ಅಲೌಕಿಕ ಅನುಭವವನ್ನು ನೀಡುತ್ತದೆ. ಕೋಲಾರಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರೂ ನೋಡಲೇಬೇಕಾದ ತಾಣವಿದು.